ನಾನು ವಿಸ್ತರಣೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗುತ್ತೆ ಅಂತ ಬಿಜೆಪಿಯವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ವ್ಯಂಗ್ಯ ಮಾಡಿಕ್ಕಿರೋದು ವಿರೋಧ ಪಕ್ಷದವಾಗಿ ವ್ಯಂಗ್ಯ ಮಾಡಿಕ್ಕಿರೋದು. ನಾವು ನಮ್ಮ ಪಕ್ಷ ನಮ್ಮ ಹೊಸ ಮುಖ್ಯಮಂತ್ರಿಯನ್ನು ಯಾವಾಗಲೂ ಬದಲಾವಣೆ ಮಾಡುವಾಗ ಏನೋ ಆಗೋಗ್ತದೆ, ಏನೋ ಮಿರಾಕಲ್ ಆಯ್ತದೆ, ಏನೋ ಇದೆಲ್ಲ ಧೂಳಿಪಟ ಆಗೋಯ್ತದೆ, ಎಲ್ಲ ಬಿಟ್ಟು ಪಕ್ಷನ ಅಧಿಕಾರಕ್ಕೆ ಎಲ್ಲ ಪಕ್ಷನ ಹೊಂಟೋಯ್ತದೆ, ಎಲ್ಲ ಪಾರ್ಟಿ ಚೇಂಜ್ ಮಾಡಿಬಿಡ್ತಾರೆ ಅಂದರು. ಭಾಳ ಇಡೀ ದೇಶದಲ್ಲೇ ಜನ ಮೆಚ್ಚುವ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಒಟ್ಟುಗೂಡಿ ರಾಹುಲ್ ಗಾಂಧಿಯವ್ರ ನೇತೃತ್ವದಲ್ಲಿ ತೀರ್ಮಾನ ಏನಾಗಿತ್ತು, ತೀರ್ಮಾನ ಆದದ್ದು ಒಪ್ಕೊಂಡು ಭಾಳ ಕಾಮಾಗಿ ಕೂಲಾಗಿ ಪವರ್ ಟ್ರಾನ್ಸ್ಫರ್ ಆಗಿದೆ. ಪವರ್ ಟ್ರಾನ್ಸ್ಫರ್ ಆದಮೇಲೆ ಒಂದು ತಿಂಗಳು ಅವರು ಸುಮಾರು 14 ಜನನ ಮಂತ್ರಿಗಳು ತಗೊಂಡಿದ್ದಾರೆ. ಯಾರು ಇಲ್ವಾ? 14 ಜನ ಇದ್ದಾರೆ. ಹಿರಿಯ ಸಚಿವರಿದ್ದಾರೆ, ಅನುಭವಿಗಳಿದ್ದಾರೆ. ಡಿ ಕೆ ಶಿವಕುಮಾರ್ ಸಹ ಅತ್ಯಂತ ಅನುಭವಿ ಇರ್ತಕ್ಕಂಥವ್ರು. ಇನ್ನೆಲ್ಲ 14 ಜನನೂ ಅತ್ಯಂತ ಹಿರಿಯ ಸಚಿವರು ಭಾಳ ಇದಿದೆ. ಕೆಲವು ನಮ್ಮ ರಾಹುಲ್ ಗಾಂಧಿ ನಮ್ಮ ರಾಷ್ಟ್ರದ ಸ್ವಲ್ಪ ಕಾರ್ಯಗಳು, ಸ್ವಲ್ಪ ಕೆಲಸದ ಒತ್ತಡದಿಂದ ಅವರು ಪ್ರವಾಸ ಮಾಡ್ತಾ ಇರೋದ್ರಿಂದ ದೇಶದಲ್ಲಿ ಮತ್ತು ಹೊರಗಡೆ ಅದ್ರ ಬಗ್ಗೆ ಅಧ್ಯಯನಗಳು ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗ ಅದನ್ನು ನಮ್ಮ ಪಕ್ಷ ಹೈಕಮಾಂಡು ತೀರ್ಮಾನ ತೆಗೆದುಕೊಂಡು ಆದಷ್ಟು ಬೇಗ ಮಾಡ್ತಾರೆ, ಆ ಭರವಸೆ ಇದೆ. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನಾನೇನು ಆಕಾಂಕ್ಷಿ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಇವತ್ತು ಆಕಾಂಕ್ಷಿನೇ, ನಾಳೆಗೂ ಆಕಾಂಕ್ಷಿ. ನಾನು ಅವತ್ತಿಂದನೂ ಹೇಳ್ತಾನೆ ಇದ್ದೀನಿ, ನಾನು 3ನೇ ಬಾರಿ ಆಯ್ಕೆ ಆಗಿದ್ದೀನಿ, 4 ಸಲ ಚುನಾವಣೆ ನಿಂತಿದ್ದೀನಿ. ನಮ್ಮ ಕುಟುಂಬದಲ್ಲಿ ಈಗ 8ನೇ ಬಾರಿ ನಾವು ಈ ಕ್ಷೇತ್ರ ಜನಪ್ರತಿನಿಧಿ ಮಾಡ್ತಾಯಿದ್ದೀವಿ. ನಮ್ಮ ತಂದೆಯವರಿಗೆ ಒಂದು 6 ತಿಂಗಳು ಮಧ್ಯಸ್ಥ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂದರೆ, ನಮ್ಮ ತಾಯಿಯವರ 3 ಬಾರಿ, ನನ್ನ 3 ಬಾರಿ ನಮ್ಗೆ ಅವಕಾಶ ಸಿಕ್ಕಲಿಲ್ಲ. ಈಗ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಗೌರವವಾಗಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಒಬ್ಬ ಪ್ರಬಲ ಸಚಿವ ಆಕಾಂಕ್ಷಿಯಾಗಿ ನಾನು ಸಹ ಹೈಕಮಾಂಡನ್ನು ನಮ್ಮ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳ ಒತ್ತಡ ಹೇಳ್ತಾಯಿದ್ದೀನಿ, ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ಮೇಲೆ ಹಿರಿಯ ನಾಯಕರುಗಳೆಲ್ಲನೂ ಭೇಟಿ ಮಾಡಿದ್ದೀನಿ, ಮಾತನಾಡ್ತಾಯಿದ್ದೀನಿ. ಒಂದು ಅವಕಾಶ ಕೊಡಿ, ನನಗೂ ಜಿಲ್ಲೆಯಲ್ಲಿ ಒಂದು ಅವಕಾಶ ಕೊಟ್ಟು ನೋಡಿ. ಜಿಲ್ಲೆಯಲ್ಲಿ ನಾನು ಸಹ ಪಕ್ಷ ಸಂಘಟನೆ ಮಾಡ್ತೀನೋ ಇಲ್ವೋ ಅಂಥದ್ದು. ಪಕ್ಷ ಸಂಘಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನಗೊಂದು ವರ್ಷ ಅವಕಾಶ ಕೊಡಿ. ಆಮೇಲೆ ನಾನು ಮಾಡಲಿಲ್ಲ, ಐ ಆಮ್ ನಾಟ್ ಫಿಟ್ ಫಾರ್ ದಟ್ ಪೋಸ್ಟ್ ಅಂದರೆ ಯು ಮಸ್ಟ್ ರಿಮೂವ್ ಮಾಡಿಬಿಡಿ ನನ್ನ ಅಂತಲೇ ಹೇಳಿದ್ದೀನಿ. ನನಗೆ ಒಂದೇ ಒಂದು ವರ್ಷ ಸಾಕು, ನಾನು ಸಾಮರ್ಥ್ಯ ಹೇಳಿರಿ. ನಾನು ಸಾಮರ್ಥ್ಯಕ್ಕೆ ಫಿಟ್ ಆದರೆ ನಾನು ಕೆಲಸ ಮಾಡ್ತೀನಿ ಅಂತಂದರೆ ನಿಮ್ಗೆ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಜವಾಬ್ದಾರಿ, ನಿಮಗೆ ಬಿಟ್ಟು ತೀರ್ಮಾನ ಅವತ್ತು. ಇವತ್ತು ನನಗೆ ನನ್ನ ವಿಶ್ವಾಸ ಇಟ್ಟು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರು ಮಾಡಿದ್ಮೇಲೆ ಈ ಜಿಲ್ಲೆಯಲ್ಲೇ ಎಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಅತ್ಯಂತ ಸಮರ್ಥನೀಯವಾಗಿ ಎಳ್ಳಷ್ಟು ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರೆದೋ ರೀತಿ ಜನಪರವಾಗಿ, ಜನರ ಕಾಳಜಿಯಿಂದ, ಜನರಿಗೋಸ್ಕರ ಕೆಲಸ ಮಾಡಿದ್ದೀನಿ. ಅವತ್ತು ನಾನು 2 ವರ್ಷ ಅಧ್ಯಕ್ಷರಾದಮೇಲೆ ತಾವೇ ಮಾಹಿತಿ ಪಡೆಯಿರಿ, ಎಲ್ಲಿ ಬೇಕಾದ್ರೂ ಅಷ್ಟೋ ಇಷ್ಟೋ ಇರೋ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ ಇಲ್ಲವಂಥದ್ದು ನಾನೇ ಮೆಚ್ಚಿಸ್ಕೊಳ್ತಕ್ಕಂಥ ಕೆಲಸ ಬೇಡ. ತಮಗೆ ಮಾಹಿತಿ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಚೇರಿಯಲ್ಲಿ ಮಾಹಿತಿ ಸಿಗ್ತದೆ, ಕಚೇರಿಯಲ್ಲಿ ಮಾಹಿತಿ ತೆಗೀರಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಡಿವಿಷನ್ಗೆ, ಪ್ರತಿ ನಮ್ಮ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀನಿ, ಎಷ್ಟೆಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿದ್ದೀವಿ, ರೈತರ ಪಂಪ್ ಸೆಟ್ಗಳಿಗೆ, ರೈತರ ಒಂದು ಇದಕ್ಕೆ ಏನೆಲ್ಲ ಸಂಕಲ್ಪ ಮಾಡಿದ್ದೀವಿ. ನನ್ನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕುಸುಮ್ ಸಿ ಏನು ಸೋಲಾರಿಂದ ಬರ್ತಕ್ಕಂಥ ಇದನ್ನು ಟೆಂಡರ್ ಕರೆದು ಸುಮಾರು 900 ಮೆಗಾವ್ಯಾಟ್ ಟೆಂಡರ್ ಕರೆದು ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ಮೆಗಾವ್ಯಾಟ್ನ ವಿದ್ಯುತ್ ಉತ್ಪಾದನೆ ಸೋಲಾರಿಂದ ಜನ್ರೇಷನ್ ಮಾಡಿ ನಮ್ಮ ರೈತರಿಗೆ ನಿರಂತರವಾಗಿ 7 ಗಂಟೆಗಳ ಕಾಲ ಬೆಳಿಗ್ಗೆ ಹೊತ್ತು ಟೈಮೇ ನಾವು ಕರೆಂಟ್ ಕೊಡಬೇಕು, ವಿದ್ಯುತ್ತನ್ನು ಕೊಡಬೇಕು ಅನ್ನೋಂಥದ್ದು ಚಾಲನೆ ಕೊಟ್ಟಿದ್ದೀವಿ. ಕೆಲಸ ಮಾಡ್ತಾಯಿದ್ದೀವಿ. ಈಗ ನಮ್ಮಲ್ಲೇ ಮದ್ದೂರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ. ಇನ್ನೊಂದು 7-8 ಕಡೆ ಅದನ್ನು ಪ್ರಾರಂಭ ಮಾಡುವ ಇನ್ನೇನು ಅದನ್ನು ಶೀಘ್ರವಾಗಿ ಓಪನ್ ಮಾಡ್ತಕ್ಕಂಥದ್ದನ್ನು ಚಾಲನೆ ಕೊಟ್ಟಿದ್ವಿ. ಇಡೀ ವ್ಯಾಪ್ತಿಯಲ್ಲಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದರು ನಾವು ಹಿಂದೆ ಕಂಡರಿಯಂಥ ಕೆಲಸವನ್ನು ನಾವು ಮಾಡಿದ್ವಿ. ಸಚಿವ ಸ್ಥಾನಕ್ಕೆ ನೀವು ಹೈಕಮಾಂಡ್ ಒಂದು ರೇಟ್ ಫಿಕ್ಸ್ ಮಾಡಿದ್ದೀವಿ. ಸೊ ಆ ರೇಟ್ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಸಚಿವ ಸಂಪುಟ ಇದುವರೆಗೆ ನಮ್ಮ ಪಕ್ಷ ಯಾರನ್ನೂ ಸಹ ₹1 ಕೊಡಿ, ನಿಮಗೆ ಸಚಿವರು ಮಾಡಬೇಕು, ಮಾಡ್ತೀವಿ ಅಂತೇಳಿ ಒಂದು ದಿವಸ ಕೇಳಿದ್ರು. ನನ್ನ ಆಯ್ಕೆ ಮಾಡಿದಾಗಲೂ
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ನನ್ನ ಹಿರಿತನ, ನನ್ನ ಸರ್ವೀಸ್, ನಮ್ಮ ಕುಟುಂಬದ ಸರ್ವೀಸು, ನನ್ನ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತೆಗೆದು ಇವನು ಫಿಟ್ ಆಗಿದ್ದಾನೆ ಅಂತ ಹೇಳಿದ್ಮೇಲೆ ನನಗೊಂದು ಸ್ಥಾನ ಕೊಡಿ. ಅದ್ರಲ್ಲಿ ನಾನು ಹೇಳಿದ್ದೀನಿ, ನಮ್ಮಲ್ಲಿರ್ತಕ್ಕಂಥವ್ರು 5 ಜನನೂ ಸಹ ನಾವು ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ಫಿಟ್ ಆಗಿದ್ದೀವಿ. ನಾನು ಯಾರ ಬಗ್ಗೆನೂ ನನ್ನ ಇದಿಲ್ಲ. ಎಲ್ಲರೂ ಮೊದಲನೇ ಇದಿರ್ಬೋದು, ಅವ್ರದ್ದೇ ಆದಂಥ ಅನುಭವ ಇದೆ. ರವಿ ಮೊದಲನೇ ಅವ್ರು ಇರ್ಬೋದು, ಅವ್ರದ್ದೇ ಆದಂಥ ಅನುಭವ ಇದೆ. ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವ್ರಿಗೆ ಅನುಭವ ಇದೆ. ನನಗೂ ಅಧ್ಯಕ್ಷನಾಗಿದ್ಮೇಲೆ ನನಗೂ ಸ್ವಲ್ಪ ಅನುಭವ ಇದೆ. ನಾವೇನು ಯಾವುದಕ್ಕೂ ಏನು ಇಲ್ಲ. ಅವರು ಸರ್ಕಾರ ನಮಗನ್ನ ಗೌರವವಾಗಿ ಪಕ್ಷ ನಡೆಸ್ಕೊಂಡಿದೆ. ಅದಕ್ಕೆ ನಾವು ಕೃತಜ್ಞತೆಯನ್ನು ನಮ್ಮ ಜಿಲ್ಲೆ ಪರವಾಗಿ ಎಲ್ಲರ ಪರವಾಗಿ ನಾನು ಸಲ್ಲಿಸ್ತೀನಿ.